ಬೆಳಬೆಳಗ್ಗೆ ಅಬ್ಬರಿಸುತ್ತಿದ್ದ ಚಳಿಯಲ್ಲಿ ಒಲೆ ಮುಂದೆ ಕೂತಿದ್ದ ನಮ್ಮೂರ ಹಿರಿಯ ಶಿವಪ್ಪಣ್ಣ ಕಣ್ಣಿಗೆ ಬಿದ್ರು. ಈಗ ಅಡಿಕೆಯ ಸುಗ್ಗಿ. ಬೆಳಬೆಳಗ್ಗೆ 5 ಗಂಟೆಗೆ ಎದ್ದು ಒಲೆಗೆ ಬೆಂಕಿ ಹಾಕಿ ಅಡಿಕೆ ಬೇಯಿಸೋದು ಮಲೆನಾಡಿನ ಅಡಿಕೆ ತೋಟ ಇದ್ದವರ ಕಾಯಕ. ಮಲೆನಾಡಿನಲ್ಲಿ ಅನೇಕ ಮನೆಗಳ ಈಗಿನ ಬೆಳಗ್ಗಿನ ಜಾವ ಹೀಗೆ ಇರುತ್ತೆ. ಬೆಂಕಿಯ ಕಾವು ಒಂದೆಡೆಯಾದರೆ ಅಡಿಕೆ ಬೇಯಿಸುತ್ತಿದ್ದಾಗ ಬರುತ್ತಿದ್ದ ಹವೆಯ ಬಿಸಿ ಚಳಿಯನ್ನ ಮಾಯವಾಗಿಸುತ್ತಿತ್ತು. ಕಾಡಲ್ಲಿರೋ ಕೆಲವು ಜಾತಿಯ ಸೊಪ್ಪು, ಮರದ ತೊಗಟೆಯನ್ನು ಹಾಕಿ ಶುದ್ಧವಾದ ಔಷಧಿಯುಕ್ತ ಚೊಗರನ್ನ ಮಾಡಿ ಸುಲಿದ ಅಡಿಕೆಯನ್ನು ಚೊಗರಿಗೆ ಹಾಕಿ ಗಂಟೆಗಟ್ಟಲೆ ಬೇಯಿಸಿದರೆ ಮಲೆನಾಡಿನ ಕೆಂಪಡಿಕೆ ಸಿದ್ಧವಾಗುತ್ತೆ. ವರ್ಷಾನುಗಟ್ಟಲೆ ಬೆವರು ರಕ್ತ ಸುರಿಸಿದ ಪರಿಣಾಮ ಈ ಸಮಯದಲ್ಲಿ ಅಡಿಕೆಯ ರೂಪವಾಗಿ ನಮ್ಮ ಕೈಗೆ ಫಲ ಸಿಗುತ್ತೆ. ಬೇಯಿಸಿದ ಅಡಿಕೆಯನ್ನು 5-6 ಬಿಸಿಲಿಗೆ ಹಾಕಿ ಒಣಗಿಸಿದರೆ ಮಲೆನಾಡಿನ ಅಡಿಕೆ ತಯಾರಾಗುತ್ತೆ. ಆದರೆ ಇತ್ತೀಚೆಗೆ ಬಂದ ರಾಸಾಯನಿಕಯುಕ್ತ ಬಣ್ಣಗಳಿಂದ ಅಡಿಕೆಯು ತನ್ನ ಔಷಧಿ ಅಂಶವನ್ನು ಕಳೆದುಕೊಳ್ಳುತ್ತಿದೆ. ಮುಖ್ಯವಾಗಿ ಮಲೆನಾಡಿನ ಅಡಿಕೆ ವಿಶ್ವ ಮಾನ್ಯತೆಯನ್ನು ಪಡೆದಿದೆ. ಅಡಿಕೆ ಎಂದರೆ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಚರಣೆಯ ಪ್ರತೀಕ. ಅಡಿಕೆ ಎಂದರೆ ಪೂಜ್ಯನೀಯ ದೇವರ ಸ್ವರೂಪ. ಮುಖ್ಯವಾಗಿ ಮಲೆನಾಡಿನ ಆರ್ಥಿಕತೆಯ ಅವಿಭಾಜ್ಯ ಅಂಗ. ಇಡೀ ಮಲೆನಾಡು ಅಡಿಕೆಯನ್ನು ನಂಬಿಕೊಂಡು ಬದುಕುತ್ತಿದೆ. ಮುಖ್ಯವಾಗಿ ಹಳ್ಳಿಗಳಲ್ಲಿ ಈಗಲೂ ಹಿಂದಿನ ಸಂಪ್ರದಾಯದಂತೆಯೇ ಚೊಗರನ್ನು ಮಾಡಿಯೇ ಅಡಿಕೆಯನ್ನು ಬೇಯಿಸುತ್ತಿದ್ದಾರೆ ಮತ್ತು ತಯಾರಿಸುತ್ತಿದ್ದಾರೆ. ಅಡಿಕೆ ಎಂದರೆ ಮಲೆನಾಡಿನ ಬಂಗಾರವೇ ಸರಿ.